ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಈಗ ಮೊನ್ನೆಷ್ಟೇ ಕೊಚ್ಚಿಲ್ ಮಾಡಿದ್ವಿ ಸರ್, ಇವತ್ತಿಗೆ 8 ದಿನಗಳ ಹಿಂದೆ ತುಂಬ ಅದ್ಭುತವಾದ ಕಾರ್ಯಕ್ರಮ ಬಂತು. ಒಳ್ಳೊಳ್ಳೆಯವರಿಗೆ ಒಳ್ಳೊಳ್ಳೆ ಆಯ್ಕೆ ಇವಾಗಲೇ ಹೇಳ್ತಾ ಇದ್ರು ನನಗೆ ಯಾವ ಸಿನಿಮಾ ಹಿಟ್ಟಾಯಿತು ಅವ್ರನ್ನ ನೋಡಲ್ಲ ನಾನು, ಯಾರು ಬೆಸ್ಟಾಗಿ ಯಾವ ಸಿನಿಮಾ ಬೆಸ್ಟಾಗಿ ಕಾಣಿಸ್ತು ಅದರಲ್ಲಿ ಯಾರು ಬೆಸ್ಟಾಗಿ ಮಾಡಿದ್ರು ಅವ್ರನ್ನ ಹುಡುಕಿ ನಾವು ಅವಾರ್ಡ್ ಕೊಡ್ತೀವಿ ಅಂತ ಹೇಳಿ. ಸೊ ಇದ್ರ ಬಗ್ಗೆ ಮಾತಾಡೋದಾದರೆ ಹೇಗಿತ್ತು ಸರ್ ಕೊಚ್ಚಿ ಇವೆಂಟು ಅಂತ ಹೇಳಿ? ಇಟ್ ವಾಸ್ ಅಮೇಝಿಂಗ್. ಏನು ನಾವು ಬೆಂಗಳೂರಲ್ಲಿ ಫಸ್ಟ್ ಟೈಮ್ ಮಾಡಿದ್ವಿ ಅದೇ ರೀತಿ ನಂಗೆ ಕೊಚ್ಚಿಯಲ್ಲಿ ಕಾಣಿಸ್ತು, ಅದೇ ಥರ ಸಂಭ್ರಮ ಕಾಣಿಸ್ತು ನನಗೆ. ಲಾಸ್ಟ್ ಇಯರ್ ನಾವು ಹೈದರಾಬಾದಲ್ಲಿ ಮಾಡಿದ ಅಷ್ಟು ಕಾಣಿಸಿರಲಿಲ್ಲ, ಕೊಚ್ಚಿಯಲ್ಲಿ ಅದೇ ಥರ ಸಂಭ್ರಮ ಕಾಣಿಸ್ತು ನನಗೆ. ಅದಕ್ಕಂತ ಒಂದು ಕ್ರಿಟಿಕ್ಸ್ ಅಂತ ಒಂದು ಜೂರೀಸ್ ಮಾಡಿರ್ತೀವಿ ನಾವು ಟೀಮ್ನ, ಅದ್ರ ಮೇಲೆ ಇನ್ನೊಬ್ರು ಮಾನಿಟರ್ ಮಾಡ್ತೀವಿ. ಸೊ ಆ ವರ್ಷ 200 ಸಿನಿಮಾ ರಿಲೀಸ್ ಆದರೆ 200 ಸಿನಿಮಾ ನೋಡಬೇಕು ಅದನ್ನು. ಸೊ ಹೂಸ್ ಕ್ರಿಟಿಕ್, ಯಾರು ಚೆನ್ನಾಗಿದೆ, ಯಾರು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಹಿಟ್ ಮೇಲೆ ಹೋಗಲ್ಲ ನಾವು. ಎಲ್ಲ ಅನ್ಕೊತಾರೆ ಆ ಪಿಕ್ಚರ್ ಹಿಟ್ಟಾಯ್ತು ಹೀರೋಗೆ ಬರುತ್ತೆ ಅಂತ, ಅದು ತಪ್ಪದು. ನಾನು ನಿಮ್ಗೆ ಯಾವಾಗಲೂ ನೋಡಿರ್ಬೋದು ಮಾತಾಡಿದೆ, ಅಲ್ಲು ಅರ್ಜುನ್ಗೆ ಯಾಕಂತ ಕೇಳಿದೆ, ಇಡೀ ಸಿನಿಮಾ ಅಲ್ಲು ಅರ್ಜುನ್ ಹ್ಯಾಂಡ್ ವಾಸ್ ಲೈಕ್ ದಿಸ್, ಆ ಥರ ಪರ್ಫಾರ್ಮೆನ್ಸ್ ಮೇಲೆ ಹೋಗುತ್ತೆ. ಇನ್ನು ಕೆರೆ ಬೆಟ್ಟು ನೋಡಿರ್ಬೋದು, ಆ ಹುಡುಗನ ಪರ್ಫಾರ್ಮೆನ್ಸ್ ಇತ್ತು ಅಲ್ಲಿ. ಸೊ ಆ ಪರ್ಫಾರ್ಮೆನ್ಸ್ ಕೊಟ್ವಿ ನಾವೇನೋ ಬೇರೆ ಯಾರಿಗೂ ಇನ್ನೊಬ್ಬರು ಅರ್ಹತೆ ಕೊಟ್ಟಿಲ್ಲ ಅಲ್ಲಿ, ಅಷ್ಟೇ. ಅವ್ರ ಪರ್ಫಾರ್ಮೆನ್ಸ್ ಇತ್ತು ಅಲ್ಲಿ. ಇನ್ಯಾವುದೋ ಬೇರೆ ಇದ್ರಲ್ಲಿ ನೋಡಿರ್ಬೋದು, ಬೇರೆ ಹೀರೋ ಕೊಟ್ಟಿದ್ರು, ಅದು ಹಿಟ್ ಆಗಿದೆ ಪಿಕ್ಚರ್, ಅದು ನಮ್ದು ಹಂಗಿಲ್ಲ. ಪ್ರತಿಯೊಂದು ಹಂತದಲ್ಲೂ ಕೂಡ ಸಮಸ್ಯೆಗಳು ಸವಾಲುಗಳೆಲ್ಲವೂ ಕೂಡ ಇದ್ದೇ ಇರುತ್ತೆ. ನಾನು ಆಗಲೇ ಹೇಳ್ದಂಗೆ ಈಗ ನೀವೇ ಮಾತಾಡ್ತಾ ಹೇಳ್ತಾ ಇದ್ರಿ ಅಲ್ಲು ಅರ್ಜುನ್ ಸರ್ ಬಗ್ಗೆ ಒಂದು ಹೇಳಿದ್ರು, ಅವ್ರ ಇಡೀ ಸಿನಿಮಾದಲ್ಲಿ ಹಂಗಿದ್ರು ಅಂತ ಹೇಳಿ. ಸೊ ಮೊನ್ನೆ ಅಷ್ಟೇ ಅಲ್ಲು ಅರ್ಜುನ್ ಸರ್ ಬಗ್ಗೆ ಒಂದಿಷ್ಟು ಗಾಸಿಪ್ಗಳು ಬಂತು. ಅವರನ್ನು ಮೀಟ್ ಮಾಡೋದಾದ್ರೆ ಹಿಂಗಿರಬೇಕು ಹಂಗಿರಬೇಕು, ಅಥವಾ ಅವರನ್ನು ಇಂಟರ್ವ್ಯೂ ಮಾಡಬೇಕಂದ್ರೆ ಆ ರೀತಿ ಇರಬೇಕು. ನೀವು ತುಂಬ ಆಪ್ತರು ಅಂತಲೂ ಕೇಳ್ಪಟ್ವಿ. ನಿಜಕ್ಕೂ ನೀವು ಕಂಡಂತೆ ಅವರು ಹೇಗೆ ಸರ್? ಅವರ ಬಗ್ಗೆ ಮಾತಾಡೋದಾದರೆ ನನಗೆ ಇಲ್ಲಿವರೆಗೆ ಎಲ್ಲೂ ಏನೂ ಕಾಣಿಸಿಲ್ಲ ಮೇಡಮ್. ಯಾಕಂದರೆ ನೀವೇ ನೋಡಿರ್ಬೋದು, ಹಂಗಂದರೆ ಆ ಥರ ರೂಲ್ಸ್ ನೋಡಿದರೆ ಅವ್ರ ಅಕ್ಕಪಕ್ಕ 42 ಸ್ಟೆಪ್ಸ್ ದೂರ ಇರಬೇಕಿತ್ತು ಎಲ್ಲರೂ. ಆದರೆ ಯಾರಿಗೂ ಬಂದರೂ ಕೈ ಸೆಕೆಂಡ್ ಮಾಡ್ತಾ ಇದ್ದಿಲ್ಲ. ನಂದು ಇನ್ನೊಂದು ವೀಡಿಯೋ ನೋಡಿರ್ಬೋದು, ನಾನು ನಿಂತಿದ್ದೆ, ಅವರೇ ಬಂದು ನಂಗೆ ವಿಶ್ ಮಾಡಿ ಹೋಗ್ತಾರೆ. ರೈಟ್, ವಿ ಆರ್ ನಥಿಂಗ್ ಫ್ರಂಟ್ ಆಫ್ ಹಿಮ್. ರೈಟ್, ದಟ್ ರಿಲೇಷನ್ಶಿಪ್ ಈಸ್ ಕ್ಯಾರಿ. ಆ ಫ್ರೆಂಡ್ಶಿಪ್ ರಿಲೇಷನ್ಶಿಪ್ ಯಾರೇ ಆಗಲಿ, ನಾನಲ್ಲಿ ನೀವು ವ್ಯಾಲ್ಯೂ ಕೊಡೋದು ಅದಕ್ಕೋಸ್ಕರ. ನಾವು ಈ ಥರ ನಾನು ಹೇಳ್ದೆ ಗೊತ್ತಾ ಮೇಡಮ್ ಅವಾಗಲೇ, ಇವಾಗ ಸೌತ್ ಇಂಡಿಯಾ ಮೇಲ್ ಬರ್ತಿದ್ದೆ, ನಾರ್ತ್ ಅವರು ಅದನ್ನು ಏನು ಬೇಕು ಅದು ಮಾಡ್ತಾನೆ ಇರ್ತಾರೆ ಪಬ್ಲಿಸಿಟಿ. ನನ್ನ ಹೆಸರು ಬಗ್ಗೆ ಹೇಳಿದೆ, ಈ ಅವರಿಂದ ನಮ್ಗೆ ಈಗ ಟಾಕ್ಸಿಕ್ ದುರಂಧರ್ ಕ್ಲಾಶ್ ಇದೆ. ಸೊ ಅದು ಹೊಟ್ಟೆವ್ರು ಇದ್ದೇ ಇರುತ್ತಲ್ಲ ಮೇಡಮ್. ಈಗ ಅದು ಹೊಟ್ಟೆವ್ರಿಂದ ಮಾತಾಡ್ತಾರೆ. ಈಗ ನಾನೇ ಹೇಳ್ತೀನಿ, ನಮ್ಮವರೇ ನಮ್ಮ ಮೇಲೆ ಹೊಟ್ಟೆ ಹೊಡ್ಸ್ಕೊತಾರೆ. ಇಲ್ಲಿ ಅಲ್ಲಿಂದ ಬಗ್ಗೆ ಯಾಕೆ ಮಾತಾಡ್ತೀರಾ? ಸರ್ ಹೆಂಗೆ ಸರ್ ಚೇಂಜ್ ಆಗೋದು? ಈಗ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತಂದಾಗ ನಮ್ಮಲ್ಲೇ ಅವ್ರ ಸಿನಿಮಾ ರಿಲೀಸ್ ಆಗ್ತಿದೆಯಾ, ಹೇಗೆ ಕಾಲು ಎಳೆಯೋಣ, ಹೇಗೆ ಅವ್ರನ್ನ ಬೀಳ್ಸೋಣ, ಹೇಗೆ ಅವ್ರ ಬಗ್ಗೆ ಆ ಸಿನಿಮಾದ ಬಗ್ಗೆ ಅಪಪ್ರಚಾರ ಮಾಡೋಣ, ಹೇಗೆ ತಪ್ಪು ರಿವ್ಯೂ ಕೊಡಿಸೋಣ ಅನ್ನೋದಕ್ಕೊಂದು ತಂಡ ರೆಡಿ ಆಗಿಬಿಡುತ್ತೆ. ಹೀಗೆಲ್ಲ ಆದರೆ ಸ್ಯಾಂಡಲ್ವುಡ್ನಲ್ಲಿ ಮುಂದಿನ ದಿನಗಳಲ್ಲಿ ಹೆಂಗೆ ಸಿನಿಮಾಗಳು ಇರ್ತಾವ, ಉಳಿತಾವ? ನಿರ್ಮಾಪಕರ ಕತೆ ಏನು? ಯಾಕಂದರೆ ನಿರ್ಮಾಪಕರಿಗೆ ಎಷ್ಟು ಕಷ್ಟಗಳಿರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ, ನೀವು ಕೂಡ ನಿರ್ಮಾಪಕರು ಹೌದು. ಈಗ ಅದೊಂಥರ ಟ್ರೆಂಡ್ ಕ್ರಿಯೇಟ್ ಆಗಿಬಿಟ್ಟಿದೆ, ಒಂದು ಸಿನಿಮಾ ರಿಲೀಸ್ ಹೆಂಗೆ ಮಾಡ್ತಾರೆ ನೋಡೋಣ, ಈ ಥರದ್ದೆಲ್ಲ ಏನೇನೋ ಸಮಸ್ಯೆಗಳು ಒಂದು ಸಿನಿಮಾ ಹಿಂದೆ, ಅದು ಓಡೋದೂ ಇಲ್ಲ. ಹಿಂಗಾದರೆ ಹೆಂಗೆ ಅಂತೇಳಿ ಅವ್ರ ಪಿಕ್ಚರ್ಗಳು ಇದು ಒಂಥರ ನೆಗೆಟಿವ್ ಸ್ಟೆಂಟ್ಸ್ ಇಟ್ಕೊಂಡಿದ್ದಾರೆ. ಇದು ಅದೇನು ಇರೋದೇ ಇಲ್ಲ ಅಲ್ಲಿ. ಇವಾಗ ಫಾರ್ ಎಕ್ಸಾಂಪಲ್ ನಾನೇ ಹೀರೋ ಆಗಿ ಮಾಡಿ ಬಂದು ನನ್ನ ಅಕ್ಕಪಕ್ಕ ಜನ ನನಗೆ ಗೊತ್ತಿರಲ್ಲ ಯಾರಂತೇಳಿ, ನನಗೆ ಯಾರು ಗುಡಿಸಿರಲ್ಲ, ನನ್ನ ಮೇಲೆ ಸ್ಟಾರ್ಟ್ ಮಾಡ್ತಾರೆ ಅವರು. ನೀವು 10 ಪಿಕ್ಚರ್ ರಿಲೀಸ್ ಯಾಕೆ ಮಾಡ್ತೀರಾ? 2 ಪಿಕ್ಚರ್ 3 ಪಿಕ್ಚರ್ ರಿಲೀಸ್ ಮಾಡಿ ವಾರಕ್ಕೆ. ಆವಾಗ ನಿಮ್ಮಲ್ಲಿ ಕಂಟೆಂಟ್ ಚೆನ್ನಾಗಿದೆ, ಜನ ಬಂದೇ ಬರ್ತಾರೆ ನೋಡ್ಕೊಂಡು. ನಿಮ್ಮಲ್ಲೇ ಕಂಟೆಂಟ್ ಇಲ್ಲ, ನಿಮ್ಮಲ್ಲೇ ಮೇಕಿಂಗ್ ಇಲ್ಲ ಅಂದರೆ ಬ್ಲೇಮ್ ಯಾಕೆ ಇಂಡಸ್ಟ್ರಿಗೆ ಮಾಡ್ತೀರಾ? ನಿಮ್ಮ ಪಿಕ್ಚರ್ ಖರ್ಚು ಮಾಡೋಷ್ಟು ದುಡ್ಡು ಅವ್ನಿಗೆ ಯಾಕೆ ವೆಸ್ಟು? ನಿಮ್ಮ ಮೇಲೆ ಹಠ ಇದೆ. ಆ ನೆಟ್ಟಕ್ಕೆ ಏನಾದ್ರು ನಿಮ್ಮ ಮೇಲೆ ಒಂದು ಕಾಂಪಿಟೇಷನ್, ನನ್ನ ಪಿಕ್ಚರ್ ಹಿಟ್, ಅವ್ನ ಪಿಕ್ಚರ್ ಹಿಟ್ ಆಗಿದೆ, ನನ್ನ ಹಿಟ್ ಆಗಲ್ಲ, ಅವಾಗ ಅದಕ್ಕೆ ಖರ್ಚು ಮಾಡ್ಬೋದು ಅವ್ನು ವಿನಃ ಅವ್ನು ಖರ್ಚು ಮಾಡೋನಿಗೆ ಪಿಕ್ಚರ್ ಅವ್ನದೇ ಅವ್ನು ಗ್ಯಾರಂಟಿ ಇರೋಲ್ಲ. ನಿಮ್ಮ ಮೇಲೆ ಏನಕ್ಕೆ ಖರ್ಚು ಮಾಡ್ತಾನೆ? ಇದೆಷ್ಟೋ ಪ್ರೊಡ್ಯೂಸರ್ಸ್ ಅಲ್ಲಿ ರಿಲೀಸಿಗೆ ಬಂದು ಸೋತಿರ್ತಾರೆ, ನೀವು ನೋಡ್ತೀರಾ. ಪಬ್ಲಿಸಿಟಿ ದುಡ್ಡು ಇರೋಲ್ಲ ಎಷ್ಟೋ ಜನಕ್ಕೆ. ಏನು ಮೇಡಮ್, ನನ್ನದು ಎಷ್ಟೋ ಜನ ಪ್ರೊಡ್ಯೂಸರ್ಸ್ ಬರ್ತಾರೆ, ನಮ್ಮ ಕೈಗೆ ಆದಷ್ಟು ಸಹಾಯ ಮಾಡ್ತೀವಿ. ಆಮೇಲೆ ಹೇಳ್ತೀವಿ 10 ಪಿಕ್ಚರ್ ಇದೆ ರಿಲೀಸ್ ಮಾಡಿಬಿಡಿ, 1-2 ವಾರ ರಿಲೀಸ್ ಬಿಟ್ಟು ಮಾಡೋಣ ಅಂತ ಹೇಳ್ತೀವಿ ನಾವು ಅವ್ರು ವಿಲನ್ ಆಗಿರ್ತೀವಿ ಆ ಟೈಮಲ್ಲಿ. ಅವಾಗ ಅವ್ರು ಬೇರೆ ಕಡೆ ರಿಲೀಸ್ ಅದೇ ಡೇಟ್ರಿಗೆ ಮಾಡ್ತಾರೆ. ಸೋಲೋದು ತಪ್ಪಿರೋದೇ ಪ್ರೊಡ್ಯೂಸರ್ಸು ಡೈರೆಕ್ಟರ್ಸಲ್ಲಿ ಹೊಸಬ್ರು ಇಂಡಸ್ಟ್ರಿಯಲ್ಲ. ಇಲ್ಲಿ ಬ್ಲ್ಯಾಕ್ ಬ್ಯೂಟಿ ಆ ಕೈಯಲ್ಲಿ ಇಟ್ಕೊಳ್ಳೋವಾಗಲೇ ಎಲ್ರಿಗೂ ಕೂಡ ಒಂದು ಸಂಭ್ರಮ ಇರುತ್ತೆ, ಆ ಕಣ್ಣಲ್ಲಿ ಖುಷಿ ಇರುತ್ತೆ, ಅವ್ರು ಪಟ್ಟಂತಹ ಕಷ್ಟಗಳಿಗೆ ಪ್ರತಿಫಲ ಇರುತ್ತೆ. ಅದನ್ನು ನೀವು ನೋಡುವಾಗ ನಿಮಗೆ ಹೇಗಿರುತ್ತೆ ಸರ್ ಆ ಟೈಮ್? ನೀವು ಹೇಗೆ ತಗೊಳ್ತೀರಾ ಅಂತ ಹೇಳಿ? ಐ ಟೇಕ್ ಲೈಕ್ ಎ ಬಿಸ್ನೆಸ್. ನನಗೆ ಅದರಲ್ಲಿ ಇನ್ನೂ ಫೀಲಿಂಗ್ ಇಲ್ಲ ಮೇಡಮ್, ಬಿಕಾಸ್ ನಾನು ಆ ಬಿಸ್ನೆಸ್ ಸೀಟಲ್ಲಿ ಕೂತಿದ್ದೀನಿ, ಆರ್ಟಿಸ್ಟ್ ಸೀಟಲ್ಲಿ ಇಲ್ಲ ನಾನು. ಎಸ್, ಅದು ನಮ್ಗೆ ತುಂಬ ಖುಷಿ ಅನಿಸುತ್ತೆ. ಆಮೇಲೆ ನಮ್ಗೆ ನೋಡಿ ಎಲ್ಲರೂ ನೋಡಿ ಒಂಥರ ಖುಷಿ ಅನಿಸುತ್ತೆ. ನಮ್ಮ ಇಂಡಸ್ಟ್ರಿಯಿಂದ ಅಕ್ಕಪಕ್ಕ ಇಂಡಸ್ಟ್ರಿ ಎಲ್ಲ ಇರ್ತಾರೆ ಅಲ್ಲಿ. ಸೊ ವಿಲ್ ಫೀಲ್ ವೆರಿ ಪ್ರೌಡ್ ಆ್ಯಂಡ್ ಹ್ಯಾಪಿನೆಸ್ ದೇರ್. ಸರ್ 1000ಕ್ಕೂ ಹೆಚ್ಚು ಸಿನಿಮಾಗಳನ್ನು ನೀವು ನಿಮ್ಮ ಕಂಪನಿಯಿಂದ ವಿತರಿಸಿದ್ದೀರಾ, ನಿರ್ಮಾಣ ಕೂಡ ಮಾಡಿದ್ದೀರಾ. ಈಗ ಪ್ರೆಸೆಂಟ್ ನಿಮಗೆ ನಿರ್ಮಾಣ ಮಾಡೋಣ, ಹಣ ಹಾಕೋಣ ಅಂತಂದಾಗ ಮನಸ್ಸು ಬರ್ತಾ ಇದೆಯಾ ಅಂತ ಹೇಳಿ ನಿರ್ಮಾಪಕ ಹುದ್ದೆಗೆ? ಅಯ್ಯೋ ಬೇಡಪ್ಪ ಅನ್ನೋ ಥರ ಫೀಲ್ ಏನಾದ್ರು ಬಂದುಬಿಟ್ಟಿದೆಯಾ? ಅಫ್ಕೋರ್ಸ್ ಈಗ ಅದೇ ಭಯ ಇದೆ ಮೇಡಮ್. ಈಗ ನಾನು ಹೇಳಿದೆ ಒಂದು ಪಿಕ್ಚರ್ ನನ್ನ ಸಡನ್ ಡಿಸ್ಕಷನ್ ಇದೆ, ಇನ್ನೊಂದು ರೆಡಿಯಾಗಿದೆ, ತರುಣ್ ದಿಗಂತ್ ಅವ್ರ ಜೊತೆ ಪೋಸ್ಟ್ ಪ್ರೊಡಕ್ಷನ್ ಇದೆ.
ಅದು ಯಾವ ಥರ ಮಾಡಬೇಕಂತೇಳಿ ಈಗ ನೋಡಿ ನಮ್ಮದು ಹಾಸಿಗೆ ಇದ್ದಷ್ಟು ಕಾಲು ಚಾಚಿಸ್ಬೇಕಂತಿದ್ದೀವಿ ಅಷ್ಟೇ. ಈಗ ಏನಂದರೆ ನಾನು ಮಾಡಿ ನಾನೇ ಹೊಣೆ, ಲಾಸ್ ಆರ್ ಪ್ರಾಫಿಟ್, ವಿ ಕೆನಾಟ್ ಬ್ಲೇಮ್ ಎನಿ ಒನ್. ಇವತ್ತು ನನ್ನ ಸಮಸ್ಯೆ ನನ್ನ ಚೇಂಬರ್ ಪ್ರೊಡ್ಯೂಸರ್ ಹೋಗ್ತೀನಿ, ನನ್ನಷ್ಟು ಮುಟ್ಟಲು ಯಾರೂ ಇಲ್ಲ, ಅಲ್ಲೇನು ನಿಮ್ಗೆ ನ್ಯಾಯ ಸಿಗೋಲ್ಲ ಅಲ್ಲಿ.